ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತುಂಬ ಜನದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ತುಂಬ ದಿನ ಆಯಿತು ನಮ್ಗೆ ಇನ್ನೂ ಯುವನಿಧಿ ಅಮೌಂಟ್ ಬಂದಿಲ್ಲ, 4-5 ತಿಂಗಳು ಅಮೌಂಟ್ ಬರಬೇಕು ಅಂತ ಹೇಳಿದ್ರೆ, ಮತ್ತೆ ಕೆಲವರದ್ದು ನಾವೇನೋ ಹೈಯರ್ ಎಜುಕೇಷನ್ ಮಾಡ್ತಾ ಇಲ್ಲ, ಬಟ್ ಸ್ಟೇಟಸ್ ಚೆಕ್ ಮಾಡಿದ್ರೆ ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರಾ, ನೀವೇನು ಎಲಿಜಿಬಲ್ ಇಲ್ಲ ಯುವನಿಧಿಗೆ ಅಂತ ಬರ್ತಾ ಇದೆ. ನಾವು ಹೈಯರ್ ಎಜುಕೇಷನ್ ಮಾಡ್ತಿಲ್ಲ, ಏನು ಮಾಡಬೇಕು ಅಂತ. ಸೊ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿ ವಿತ್ ಪ್ರೂಫ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. 100% ಜೆನ್ಯೂನ್ ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ ಅಂತ ಯುವನಿಧಿ ಏನಾದರೂ ರಿಜೆಕ್ಟ್ ಆಗಿತ್ತು ಅಂದರೆ ಅಮೌಂಟ್ ಬರುತ್ತಾ ಬರೋದಿಲ್ವಾ, ಆ ಥರ ಬಂದರೆ ಏನು ಮಾಡಬೇಕು, ಎಲ್ಲಿ ಹೋಗಬೇಕು, ಹೇಗೆ ಅದನ್ನು ಸರಿಪಡಿಸ್ಕೋಬೇಕು, ಎಲ್ಲ ಪಿನ್ ಟು ಪಿನ್ ಡೀಟೇಲ್ಸ್ನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯುವನಿಧಿ ರಿಲೇಟೆಡ್ 100% ಜೆನ್ಯೂನ್ ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಯುವನಿಧಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ಕ್ರೀನ್ಶಾಟ್ಗಳನ್ನ ತೆಗೆದಿದ್ದೀನಿ. ಜನವರಿಯಿಂದ ಸ್ಟೇಟಸ್ನ ಚೆಕ್ ಮಾಡ್ತಾ ಇದ್ದೀನಿ. ಕೆಲವರದ್ದು ಈ ರೀತಿ ಬರ್ತಾ ಇದೆ. ಈ ಸ್ಕ್ರೀನ್ಶಾಟ್ ಸ್ವಲ್ಪ ಕ್ಲಾರಿಟಿ ಇಲ್ಲ, ಸುಮಾರು ಸಲ ಟ್ರೈ ಮಾಡಿದ್ರು ಕ್ಲಾರಿಟಿ ಬರ್ತಾ ಇಲ್ಲ, ಹಾಗಾಗಿ ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ. ಅದ್ರ ಜೊತೆ ಇದೊಂದು ಅಪ್ಲೋಡ್ ಮಾಡಿದ್ದೀನಿ. ಈ ರೀತಿ ಬರ್ತಾ ಇದೆ, ಯು ಆರ್ ನಾಟ್ ಎಲಿಜಿಬಲ್ ಆಸ್ ಪರ್ UUCMS, ಯು ಆರ್ ಪರ್ಸೂಯಿಂಗ್ ಹೈಯರ್ ಎಜುಕೇಷನ್ ಅಂದ್ಬಿಟ್ಟು, ಹೈಯರ್ ಸ್ಟಡೀಸ್ ಅಂದ್ಬಿಟ್ಟು ಸುಮಾರು ಜನಕ್ಕೆ ಈ ರೀತಿ ಬರ್ತಾ ಇದೆ. ಯಾರಿಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ ಅಂತ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದಾಗ ಸುಮಾರು ಜನ ಕಮೆಂಟ್ ಮಾಡಿದ್ರಿ, ನಮಗೂ ಇದೇ ರೀತಿ ಬರ್ತಾ ಇದೆ ಅಂತ. ಏನು ಮಾಡಬೇಕು ಅಂತ ಕೂಡ ನೀವು ಕೇಳಿದ್ರಿ. ಸೊ ಈ ರೀತಿ ಯಾರಿಗೆ ಬರ್ತಾ ಇದೆ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಯಾರನ್ನೂ ಸೆಲೆಕ್ಟ್ ಮಾಡಿರೋ ಪೀಪಲ್ಸ್ಗಳನ್ನ ಅಥವಾ ಹೈಯರ್ ಎಜುಕೇಷನ್ ಮಾಡಿರೋ ಪೀಪಲ್ಸ್ಗಳನ್ನ ಮಾತ್ರ ಅವ್ರು ಸೆಲೆಕ್ಷನ್ ಮಾಡ್ಕೊಂಡಿಲ್ಲ. ಹೈಯರ್ ಎಜುಕೇಷನ್ ಮಾಡ್ತಿಲ್ಲ, ಮನೇಲಿ ಇರ್ತಾರೆ ಅಥವಾ ಕೆಲಸಕ್ಕೆ ಹೋಗ್ತಾ ಇಲ್ಲ ಅಂಥವ್ರದ್ದು ಕೂಡ ಇದೇ ರೀತಿ ಬರ್ತಾ ಇದೆ. ಅವರೆಲ್ಲ ಏನು ಮಾಡಬೇಕು, ಹೀಗಿದ್ರೆ ಅಮೌಂಟ್ ಬರಲ್ವಾ ಅನ್ನೋದೇ ದೊಡ್ಡ ಪ್ರಶ್ನೆ ಆಗುತ್ತೆ. ಸೊ ಯಾರಿಗಾದರೂ ನಿಮಗೆ ಅಮೌಂಟ್ ಬಂದಿಲ್ಲ ಅಥವಾ ಹೈಯರ್ ಎಜುಕೇಷನ್ ಮಾಡ್ತಿದ್ದೀರಾ ಅಂತ ತೋರಿಸ್ತಾ ಇದೆ, ಯು ಆರ್ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇತ್ತು ಅಂತ ಹೇಳಿದ್ರೆ, ಮೊದಲನೇದಾಗಿ ಫಸ್ಟ್ ನಮಗೆ ಏನು ಹೇಳಿದರು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ ಗೊತ್ತಲ್ವಾ ಯುವನಿಧಿ ಹೆಲ್ಪ್ಲೈನ್ ನಂಬರ್ ಇದೆ ಅಲ್ವಾ, ಯುವನಿಧಿ ಹೆಲ್ಪ್ಲೈನ್ ನಂಬರ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದ್ಸಲ ನೋಡ್ಕೊಳ್ಳಿ. ಆ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮ್ದು ಅಪ್ಲಿಕೇಶನ್ ನಂಬರ್ IES00 ಅಂತ ಸ್ಟಾರ್ಟ್ ಆಗುತ್ತೆ ನೋಡಿ, ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ನ ಅವ್ರಿಗೆ ಹೇಳಿ, ಅವ್ರು ಅದನ್ನು ಎಡಿಟ್ ಮಾಡ್ತಾರೆ ಅಂದರೆ ಅದನ್ನು ಸರಿ ಮಾಡಿಕೊಡ್ತಾರೆ ಅಂತ ಮೊದಲನೇದಾಗಿ ಹೇಳಿದರು. ಎರಡನೇ ಸಲ ಕಾಲ್ ಮಾಡಿದಾಗ ಹೇಳಿದ್ರು, ನೀವು ನಿಮ್ಮ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ DEEO ಆಫೀಸ್ಗೆ ಹೋಗ್ಬಿಟ್ಟು ಒಂದು ಲೆಟರ್ನ ಬರೆದುಕೊಡಿ, ಅವ್ರು ಅದನ್ನು ಮೇನ್ ಆಫೀಸ್ಗೆ ಕಳಿಸ್ಕೊಡ್ತಾರೆ. ಸೊ ನಾವು ಅಲ್ಲಿ ಅದನ್ನು ವೆರಿಫಿಕೇಷನ್ ಮಾಡಿ ಅದನ್ನು ರೆಡಿ ಮಾಡ್ತೀವಿ ಅಂತ ಹೇಳಿದರು. ಸೊ ಈಗ 2 ಆಪ್ಷನ್ ಇದೆ. ನೀವು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಕಂಪ್ಲೇಂಟ್ನ ರಿಜಿಸ್ಟರ್ ಮಾಡಬಹುದು. ನಮಗೆ ಈ ಥರ ಹೈಯರ್ ಎಜುಕೇಷನ್ ಅಂತ ಬರ್ತಾ ಇದೆ, ಅಮೌಂಟ್ ಬಂದಿಲ್ಲ ಅಂತ ಹೇಳಿದ್ರೆ ಅವರು ಕೂಡ ಅದನ್ನು ಸರಿ ಮಾಡ್ತಾರೆ. ಎರಡನೇದು, ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಗೆ ಹೋಗಿ ಅಲ್ಲಿ ಕೂಡ ನೀವು ಲೆಟರ್ನ ಬರೆದು ಕೊಟ್ಟು ನಿಮ್ಮ ರೆಫರೆನ್ಸ್ ನಂಬರ್ನೆಲ್ಲ ಕೊಟ್ಬಿಟ್ಟು ಬರಬಹುದು. ಈಗ ಬಂದಿರೋ ಲೇಟೆಸ್ಟ್ ಮಾಹಿತಿ ಪ್ರಕಾರ ಇದು 100% ನಾನು ಹೇಳೋದಿಲ್ಲ, ಬಟ್ ನನಗೆ ಮಾಹಿತಿ ಏನು ಸಿಕ್ಕಿದೆ ಅದನ್ನು ಮಾತ್ರ ನಿಮ್ಗೆ ಹೇಳ್ತೀನಿ. ಗೌರ್ಮೆಂಟ್ ಕಡೆಯಿಂದನೇ ಯಾರ್ಯಾರ್ದು ಹೈಯರ್ ಎಜುಕೇಷನ್ ಅಂತ ಬರ್ತಾ ಇದೆಯೋ ಅದನ್ನೆಲ್ಲ ಆಟೋಮೆಟಿಕಲಿ ಸರಿ ಮಾಡುವಂಥ ಕೆಲಸಗಳು ನಡೀತಾ ಇದೆಯಂತೆ. ಸೊ ವಿತಿನ್ 1 ಮಂತಲ್ಲಿ ಯಾರ್ದು ಹೈಯರ್ ಎಜುಕೇಷನ್ ಬರ್ತಾ ಇದೆಯೋ ಅದೆಲ್ಲ ಕೂಡ ಅವರು ಕ್ಲಿಯರ್ ಮಾಡ್ತಾರಂತೆ. ಅಂದರೆ ಅದನ್ನು ತಪ್ಪಾಗಿದೆ ಅವ್ರ ಕಡೆಯಿಂದನೇ, ಸಿಸ್ಟಮ್ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ರೀತಿ ಆಗಿದೆ, ಅದನ್ನೆಲ್ಲ ಆಟೋಮೆಟಿಕಲಿ ಸರಿ ಮಾಡ್ತಾರೆ. ಇನ್ನೊಂದು 15-20 ದಿನ ತಗೊಳುತ್ತೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಸಾಧ್ಯ ಆದರೆ ಹೋಗಿ ನೀವೇ ಕೊಟ್ಬಿಟ್ಟು ಬರೋದಕ್ಕೆ ಪ್ರಯತ್ನ ಪಡಿ. DEO ಆಫೀಸ್ಗೆ ಹೋಗ್ಬಿಟ್ಟು ಲೆಟರಲ್ಲಿ ಕೊಡಿ. ನಾನು ಮೈಸೂರಲ್ಲಿ ವಿಚಾರಿಸಿದಾಗ ಮೈಸೂರವರು ಬಂದು ಒಂದು ಲೆಟರ್ನ ನನಗೆ ಕೊಡಿ ಅಂತ ಹೇಳಿದ್ರು. ಬೆಂಗಳೂರಲ್ಲಿ ಹೇಳಿದಾಗ ಅವರು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಹೀಗೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾ ಇದ್ದಾರೆ. ಮತ್ತು ನಾನು ಕಾಲ್ ಮಾಡೋ ಆಫೀಸರ್ ಬಂದು ನಿಮಗೆ ಆಟೋಮೆಟಿಕಲಿ ಸರಿ ಹೋಗುತ್ತೆ, ಅದ್ರ ಬಗ್ಗೆನೇ ಕೆಲಸಗಳು ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದು ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಆಟೋಮೆಟಿಕಲಿ ಸರಿ ಹೋದರೆ ತುಂಬಾ ಖುಷಿಯಾಗುತ್ತೆ. ಕೆಲವರಿಗೆ ಹೋಗೋಕ್ಕಾಗಲ್ಲ, ಕೆಲವ್ರಿಗೆ ಮಗು ಇರುತ್ತೆ. ನನಗೆ ಗೊತ್ತಿರೋ ಸುಮಾರು ಜನ ನಮ್ಮ KSOE ಸ್ಟೂಡೆಂಟ್ಸ್ಗಳಿಗೆ ಪಾಪು ಇದೆ ಮೇಡಮ್, ನಾನು ಎಲ್ಲೂ ಹೋಗೋಕ್ಕಾಗಲ್ಲ, ನೀವೇ ಏನಾದರೂ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಗುಡ್ ನ್ಯೂಸ್, ಆಟೋಮೆಟಿಕಲಿ ಸರಿ ಹೋಗುತ್ತೆ. ಹೈಯರ್ ಎಜುಕೇಷನ್ ಅಂತ ಏನಾದರೂ ಬರ್ತಿತ್ತು ಅಂತ ಹೇಳಿದ್ರೆ 3 ಆಪ್ಷನ್ ಇದೆ. ಯುವನಿಧಿ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ರೆಫರೆನ್ಸ್ ನಂಬರ್ನ ಕೊಟ್ಟು ನಿಮ್ಮ ಪ್ರಾಬ್ಲಮ್ನ ಅವ್ರಿಗೆ ಹೇಳಿ ಕ್ಲಿಯರ್ ಮಾಡಿಸ್ಕೋಬಹುದು. ಎರಡನೇ ಆಪ್ಷನ್ ಬಂದ್ಬಿಟ್ಟು ನಿಮ್ಮ ಜಿಲ್ಲೆಯಲ್ಲಿ ಇರುವಂತಹ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ನೀವು ಮೈಸೂರಾದರೆ ಮೈಸೂರು, ಬೆಂಗಳೂರಾದರೆ ಬೆಂಗಳೂರು ಅಥವಾ ರಾಮನಗರ ಯಾವ ಜಿಲ್ಲೆ ಇರುತ್ತೋ ಅದೇ ಜಿಲ್ಲೆ ಉದ್ಯೋಗ ವಿನಿಮಯ ಕಚೇರಿಗೆ ಹೋಗ್ಬಿಟ್ಟು ನೀವು ಒಂದು ಲೆಟರ್ನ ಬರ್ಕೊಟ್ಟು ರೆಫರೆನ್ಸ್ ನಂಬರ್ ಹಾಕಿ ನಿಮ್ಮ ನೇಮು ಡೀಟೇಲ್ಸ್ ಎಲ್ಲ ಕೇಳ್ತಾರೆ. ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸ್ನೆಲ್ಲ ನೀವು ಕೊಟ್ಬಿಟ್ಟು ಬಂದರೂ ಕೂಡ ಅದನ್ನು ಅವರು ಮೇನ್ ಆಫೀಸ್ಗೆ ಕಳಿಸ್ತಾರೆ. ಅಲ್ಲಿಂದ ನಿಮ್ಮ ಹೈಯರ್ ಎಜುಕೇಷನ್ ಅಂತ ಏನು ಬರ್ತಾ ಇದೆ ಅದು ಕ್ಲಿಯರ್ ಆಗುತ್ತೆ. 3ನೇ ಪಾಯಿಂಟು, ರೀಸೆಂಟಾಗಿ ನನಗೆ ಹೇಳಿರೋ ಪ್ರಕಾರ ಆಟೋಮೆಟಿಕಲಿ ಸರಿ ಹೋಗುತ್ತೆ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಮಾಡ್ತೀನಿ ನಾನು ಅಂತ ಹೇಳೋರು ವೆಯ್ಟ್ ಮಾಡ್ಬೋದು. ಈ 3 ಆಪ್ಷನ್ಸ್ಗಳಿದ್ದಾವೆ. ಮತ್ತು ಇನ್ನೊಂದು, ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿದ ತಕ್ಷಣ ಕನೆಕ್ಟ್ ಆಗಲ್ಲ. ಮಿನಿಮಮ್ ಅವರು, ನಾನೇ ಟ್ರೈ ಮಾಡಿದಾಗ ಒಂದು ವಾರಾನ್ಗಟ್ಟಲೆ ಟ್ರೈ ಮಾಡಿದ್ದೀನಿ ಅವ್ರ ಹತ್ರ ಮಾತಾಡೋದಕ್ಕೆ. ನನ್ನ ತಂಗಿದೆ ಸೇಮ್ ಇದೇ ಥರ ಬರ್ತಾ ಇತ್ತು. ಆಮೇಲೆ ಯಾವಾಗೋ ಒಂದು ಸಲ ಕಾಲ್ ಪಿಕ್ ಮಾಡಿದ್ರು, ಆಮೇಲೆ ಅವ್ರಿಗೆ ರೆಫರೆನ್ಸ್ ನಂಬರ್ನೆಲ್ಲ ಕೊಟ್ಟೆ, ಬಟ್ ಇನ್ನೂ ಕೂಡ ಸರಿ ಆಗಿಲ್ಲ. ಅದು ಏನು ಸರಿ ಮಾಡಬೇಕು ಅದೆಲ್ಲ ಪ್ರೋಸೆಸ್ ನಡೀತಾ ಇದೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಕಾಲ್ ರೆಕಾರ್ಡ್ ಕೂಡ ಹಾಕ್ತೀನಿ ಅಂತ ಹೇಳಿದೆ, ವಿಡಿಯೋದಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. 3 ಪಾಯಿಂಟ್ ಇದೆ, ಇದರಲ್ಲಿ ನಿಮಗೆಲ್ಲ ಡೌಟ್ಸು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಬೇರೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಅಮೌಂಟ್ ಯಾವಾಗ ಬರುತ್ತೆ? ಮೇ 15ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಹೇಳಿದ್ದೆ, ಅದಂದರೆ ಪಕ್ಕ ಬರುತ್ತಾ ಅಂತ ಸುಮಾರು ಜನ ಕೇಳಿದ್ರಿ.
ಈಗ ಅದ್ರ ಬಗ್ಗೆ ಕೂಡ ವಿಡಿಯೋ ಹಾಕ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ, ದುಡ್ಡು ಬರ್ದಿದ್ರೆ ಮಾತ್ರ ಬರೀ ಫೋನ್ ಮಾಡ್ತಲೇ ಇರಿ. ಸರ್ ದುಡ್ಡು ಬರೋದಲ್ಲ ಸರ್, ಮತ್ತೆ ನನ್ನ ತಂಗಿದ ಹೈಯರ್ ಎಜುಕೇಶನ್ ಅಂತ ಬರ್ತಿತ್ತಲ್ಲ ಸರ್, ಅದು ಸರಿನೇ ಹೋಗ್ಲಿಲ್ಲ. ಹೆಲ್ಪ್ ಲೈನ್ ನಂಬರ್ಗೆ ಕಾಲ್ ಮಾಡಿ ಅನ್ನೋರು ಇದೆಲ್ಲ ಅಲ್ಲಲ್ಲ, ಕೊಡಿದ್ರಾ? ಹೆಲ್ಪ್ ಲೈನ್ ಏನ್ ಕೊಡ್ರತ್ರಿ ಮತ್ತ ಅವ್ರ 40ಕ್ಕೆ ಬರ್ತಾರೆ. ಅದೇ ಟೆನ್ಷನ್ ಇಲ್ಲ ಸ್ಟಾಪ್ ಬೇರೆ ಇಲ್ಲ ಯಾವಾಗಿಂದ ಅವ್ರದ್ದು? ಜನವರಿ ತಿಂಗಳಿಂದ ಹಾಗೆ ಬರ್ತಿದೆ ಸರ್. ಮತ್ತೆ ಸ್ಟಾರ್ಟಿಂಗ್ ಅಪ್ಲೈ ಮಾಡಿದಾಗೂ 7-8 ತಿಂಗಳು ಒಳಗೆ ದುಡ್ಡು ಬರ್ಲಿಲ್ಲ, ಹೈಯರ್ ಎಜುಕೇಶನ್ ಮಾಡ್ತಿದ್ದೀರಾ ಅನ್ಬಿಟ್ಟು. ಹ್ಮ್ ಮತ್ತೆ ಇವಾಗ ಒಂದ್ 6 ತಿಂಗಳು ದುಡ್ಡು ಬಂತು, ಮತ್ತೆ ಇವಾಗ ಹಾಗೆ ಬರ್ತಿದೆ ಹೈಯರ್ ಎಜುಕೇಶನ್ ಅಂತ. ಹಂಗ್ ಮಧ್ಯದಲ್ಲಿ ಬರಲ್ವಲ್ಲ ಆತರ. ನಾನ್ ಹೆಂಗ್ ಹೇಳಿ ಸರ್ ನಿಮ್ಗೆ? ಇಲ್ಲ ಮೋಸ್ಟ್ಲಿ ಅದು ಕೆಲವೊಂದು USC ಮಿಸ್ಟೇಕ್, ಕೆಲವ್ರದ್ದು ಇಶ್ಯೂಸ್ ಆಗಿತ್ತು, ಅದನ್ನೆಲ್ಲ ಕರೆಕ್ಟ್ ಮಾಡ್ತಾ ಇದಾರೆ. ಇದು ಇನ್ನೊಂದು 15 ಸೈಡ್ ಇರ್ತದ. ಹೌದಾ ಸರ್, ಹೈಯರ್ ಎಜುಕೇಶನ್ ಮಾಡ್ತಿರೋರ್ದು ಆಟೋಮೆಟಿಕ್ ಸರಿ ಹೋಗುತ್ತಾ ಸರ್ ಆಗಿದ್ರೆ? ಸರಿ ಆಗುತ್ತೆ. ಡಿಕ್ಲರೇಷನ್ ಆಪ್ಷನ್ ತೆಗ್ದ್ಬಿಟ್ಟಿದ್ದೀರಲ್ಲ ಸರ್ ವೆಬ್ಸೈಟ್ ಅಲ್ಲಿ, ನಾವು ಇಲ್ಲ ಕೋಡ್ ಬರ್ತದೆ. ಇವತ್ತು ಅವರು ಆಫೀಸ್ ಶಿಫ್ಟ್ ಆಗಿದೆ, ಇವತ್ತು ಸಂಜೆ ಎನೇಬಲ್ ಆಗುತ್ತೆ. ಹೌದಾ ಸರ್, ಅದು ಹೈಯರ್ ಎಜುಕೇಶನ್ ಅಂತ ಬರ್ತಿದ್ಯಲ್ಲ ಆಫೀಸ್ ಹತ್ರ ಏನಾದ್ರು ಬರೋದಾ ಸರ್? ಏನಿಲ್ಲ, ಏನ್ ಯೂಸ್ ಆಗಲ್ಲ, ಅಲ್ಲಿ ಬಂದ್ರೆ ಏನ್ ಯೂಸ್ ಆಗಲ್ಲ. ಅಲ್ಲಿ ಆಲ್ರೆಡಿ ಎಲ್ಲ ಹೇಳಿದೀವಿ. ಸೊ ಹೆಸರೇನು? ಸರ್ ತನುಜಾ ಅಂತ. ಮೋಸ್ಟ್ ಪ್ರಾಬಬ್ಲಿ ಈ ಕಾಲ್ ಸೆಂಟರ್ ಮಾಡಿದ್ರೆ ಅದನ್ನ ಲಿಸ್ಟ್ ಅಲ್ಲಿ ಹೋಗಿರುತ್ತೆ ಅದು. ಹೌದಾ ಸರ್, ಅಲ್ಲಿ ಒಂದ್ಸಲ ರಿಸೀವ್ ಮಾಡಿದ್ರು ಅಷ್ಟೇನೆ, ಆ ನಂಬರ್ ತಗೊಂಡ್ ವಾಪಸ್ ಮಾಡೋ ಅಷ್ಟ್ರಲ್ಲಿ ಮತ್ತೆ ಕನೆಕ್ಟ್ ಅಂದ್ರೆ ರಿಂಗ್ ಆಗುತ್ತೆ, ಕಟ್ ಮಾಡಿ ರಿಸೀವ್ ಮಾಡ್ತಾರೆ, ಏನು ಮಾತೇ ಆಡಲ್ಲ ಸರ್. ತುಂಬಾ ಜನ ಇರ್ತಾರೆ ಅಲ್ಲಿ. ಏನಾಗುತ್ತೆ ಅಂದ್ರೆ ಒಂದ್ ಕಾಲ್ಗೆ ಇದಾಗ್ತಿದೆ, ಸ್ವಲ್ಪ ಏನಾದ್ರು ಕಟ್ ಆಯ್ತು ಅಂದ್ರೆ ಇನ್ನೊಂದ್ ಕಾಲ್ ಕನೆಕ್ಟ್ ಆಗುತ್ತೆ, ಹಂಗೆ ಆತರ. ನಾನಂತೂ ದಿನಕ್ಕೆ 10 ಸಲ ಮಾಡ್ತೀನಿ ಸರ್, ಅದು ಅವತ್ತಿಂದ ಕನೆಕ್ಟ್ ಅಲ್ಲ ಆಗ್ಲಿಲ್ಲ. ನೀವ್ ಅಲ್ಲಿ ಏನ್ ಮಾಡಿದ್ರು ಪ್ರಯೋಜನ ಇಲ್ಲ. ಅಲ್ಲಿ ಏನಿಲ್ಲ, ಅಲ್ಲಿ ಕ್ವೈರೀಸ್ ತಗೊಂಡು ನನ್ನ ಹತ್ರಕ್ಕೆ ಬರ್ತದೆ, ನಾನು ಹೇಳ್ತಾ ಇಲ್ವಾ? ನೀವು ಒಂದ್ ಕಡೆ ಕಾಲ್ ಪಿಕ್ ಮಾಡ್ತಿರ್ಲಿಲ್ವಲ್ಲ, ಅದು ಟೆನ್ಷನ್ ಆಗ್ತಿತ್ತು ಒಂದ್ ಸ್ವಲ್ಪ. ಎಲ್ಲೋದ್ರು ಮತ್ತೆ ನನ್ನ ಹತ್ರಕ್ಕೆ ಬರ್ತಾರ ಅವ್ರು ಅಷ್ಟೇ. ಯಾವ ಕಾಲ್ ಸೆಂಟರ್ಗೆ ಹೋದ್ರೆ ಕಾಲ್ ಸೆಂಟರ್ ನನ್ನ ಪಕ್ಕನೇ ಇರ್ತದೆ ಅಲ್ಲಿ. ಸರಿ ಸರ್, ಆಯ್ತು. ಈಗ ಆಫೀಸ್ ಹತ್ರ ಬರೋದ್ ಬೇಡವಾ ಸರ್ ಆಗಿದ್ರೆ? ಬೇಡ. ಸರಿ ಸರ್, ಆಯ್ತು. ಥ್ಯಾಂಕ್ ಯು ಸರ್. ಹಾಗೆ ಇದು ಮೇ 2ನೇ ತಾರೀಕು ನಾನು ಮಾತಾಡಿರೋಂಥ ಕಾಲ್ ರೆಕಾರ್ಡ್ ಆಗಿರುತ್ತೆ. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತೀನಿ, ಮನೇಲಿ ಬೇರೆ ಏನೋ ಫಂಕ್ಷನ್ಸ್ ಇತ್ತು ಅಂತ. ಹಾಗೆ ಸ್ಟಾರ್ಟಿಂಗಲ್ಲಿ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಕೂಡ ತೆಗ್ದಿದ್ರು ಅಲ್ವಾ, ಅದ್ರ ಬಗ್ಗೆನೂ ಕೂಡ ನಾನು ಅದ್ರಲ್ಲಿ ಮಾತಾಡಿದ್ದೀನಿ. ಅದು ನಿಮಗೆ ಗೊತ್ತಾಗುತ್ತೆ, ಇದು ಸ್ವಲ್ಪ ಲೇಟ್ ವಿಡಿಯೋ ಅಂತ. ಮತ್ತು ಇನ್ನೊಂದು ಯುವನಿಧಿ ಪೇಮೆಂಟ್ ಬಗ್ಗೆ ಕೂಡ ಮಾತಾಡಿದ್ದೀನಿ. ಅದನ್ನು ನೆಕ್ಸ್ಟ್ ವಿಡಿಯೋ ಹಾಕಬೇಕು ಅಂದ್ಬಿಟ್ಟು ಕಾಲ್ ರೆಕಾರ್ಡಲ್ಲಿ ಸ್ವಲ್ಪ ಅದನ್ನು ಕ್ರಾಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ಅಪ್ಡೇಟ್ ಇದೇ ಆಗಿತ್ತು. ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಪಕ್ಕಾ ಯೂಸ್ಫುಲ್ ಆಗಿರಬಹುದು ಅನ್ಕೋತೀನಿ. ಯೂಸ್ಫುಲ್ ಆಗಿತ್ತು ಅಥವಾ ಏನೋ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಕ್ತು ಅಂತ ಹೇಳಿದ್ರೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರು ಕೂಡ ಫುಲ್ ವಿಡಿಯೋನ ನೋಡದೆ ಅರ್ಧ ಬರ್ಧ ನೋಡ್ಬಿಟ್ಟು ಕಮೆಂಟ್ ಎಲ್ಲ ಮಾಡಕ್ಕೆ ಹೋಗ್ಬಿಡಿ. ನೋಡಿದ್ದೀನಿ ಸುಮಾರು ಒಂದು 2 ಕಮೆಂಟ್ ಮಾಡೋರು ಇದ್ದಾರೆ. ನಾನೇನಾದರೂ ವಿಡಿಯೋ ಹಾಕಿದ್ರೆ ಅದರಲ್ಲಿ ಅವ್ರದ್ದು ಏನಾದರೂ 2 ಕಮೆಂಟ್ ಇದ್ದೇ ಇರುತ್ತೆ. 15,000 ಬಂತು, 9,000 ರೂಪಾಯಿ ಬಂತು ಅಂತ ಹೇಳಿದ್ರೆ, ಮತ್ತೆ ಕೆಲವರು ಇಲ್ಲ ಇದು ಫೇಕ್ ಇನ್ಫಾರ್ಮೇಷನ್ ಅಂತ ಹೇಳೋರು ಕೂಡ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ನಾನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ. ನನ್ನನ್ನು ಯಾರು ನಂಬ್ತಾರೆ ಅಥವಾ ನನ್ನ ವೀಡಿಯೋಸ್ನ ಯಾರು ಫಾಲೋ ಮಾಡ್ತಾರೆ ಅದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.